ಹಲೋ ಗಾಯ್ಸ್, ಇವತ್ತು ನಾವು ನೋಡ್ತಾ ಇರೋ ಮೂವಿ ಒಂದು ಫೀಲ್ ಗುಡ್ ಮೂವಿ. ಈ ಮೂವಿಯ ಒಂದ್ಲಿ ಸ್ಟೋರಿ ಏನಪ್ಪಾ ಅಂದ್ರೆ, ನಮ್ಮ ಮೂವಿಯ ಹೀರೋಯಿನ್ಗೆ ಜಂಗಲಲ್ಲಿ ಒಂದು ಚಿಕ್ಕ ಬ್ಲಾಕ್ ಜಾಗ್ವಾರ್ ಸಿಕ್ಕಿರುತ್ತೆ. ಅದನ್ನ ಇವಳು ಚಿಕ್ಕ ವಯಸ್ಸಿಂದನೇ ಸಾಕೊಂಡಿರ್ತಾಳೆ. ಹೀಗೆ ಒಂದು ಪ್ರಾಬ್ಲಮ್ ಆಗಿ ಇವಳು ಆ ಜಾಗ್ವಾರ್ನ ಬಿಟ್ಬಿಟ್ಟು ತುಂಬಾ ದೂರ ಬಂದ್ಬಿಡ್ತಾಳೆ. ಹಾಗೆ ಸ್ವಲ್ಪ ದಿನ ಹೋಗಾದ್ಮೇಲೆ ಗೊತ್ತಾಗುತ್ತೆ ಆ ಒಂದು ಜಾಗ್ವಾರ್ನ ಸಾಯಿಸೋದಕ್ಕೆ ತುಂಬಾ ಬೇಟೆಗಾರರು ಕಾಯ್ತಾ ಇದ್ದಾರೆ ಅಂತ. ಈ ವಿಷಯ ಇವಳಿಗೆ ಗೊತ್ತಾಗ್ಬಿಟ್ಟು ಇವಳು ಮತ್ತೆ ಆ ಜಾಗ್ವಾರ್ನ ಕಾಪಾಡೋದಕ್ಕೆ ಅನ್ಬಿಟ್ಟು ಮತ್ತೆ ಅದೇ ಕಾಡೊಳಗಡೆ ಬರ್ತಾಳೆ. ಈ ಒಂದು ಜರ್ನಿ ಇವಳ ಲೈಫ್ ಅಲ್ಲಿ ಹೇಗೆಲ್ಲ ಇರುತ್ತೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗಿ ಈ ಮೂವಿ ಹೆಸರು ಆಟೋಮ್ಯಾನ್ ಅಂಡ್ ದಿ ಬ್ಲಾಕ್ ಜಾಗ್ವಾರ್ ಅಂತ. ಈಗ ನಾನು ಹೇಳಿರೋದು ಇಂಗ್ಲಿಷ್ ಟೈಟಲ್ ಅಲ್ಲಿ ಇರೋದು. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಸೂಪರ್ ನ್ಯಾಚುರಲ್ ಹಾರರ್ ಮೂವಿ ದಿ ಪೊಸೆಷನ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಇಂಟು ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ಓರೆನ್ ಒಬ್ಬ ವ್ಯಕ್ತಿ ಎಡಿಸನ್ ಅನ್ನೋ ಒಬ್ಬ ವ್ಯಕ್ತಿಗೆ ಲೆಟರ್ ಬರೀತಾ ಇರ್ತಾನೆ. ನೋಡು ಗೆಳೆಯ, ನೀನ್ ಇಲ್ಲಿಂದ ಹೋಗಾದ್ಮೇಲೆ ನಮ್ ಕಾಡು ನಾಶ ಆಗುವಂತ ಒಂದು ಪರಿಸ್ಥಿತಿಗೆ ಬಂದಿದೆ. ಇಲ್ಲಿರುವಂತ ಕೆಲವು ಜನರುಗಳೆಲ್ಲ ಕಾಡು ಪ್ರಾಣಿಗಳನ್ನೆಲ್ಲ ಕೊಲ್ತಾ ಅದನ್ನ ಸ್ಮಗ್ಲಿಂಗ್ ಮಾಡ್ತಾ ಇದಾರೆ. ಇದಕ್ಕಿಂತ ಒಂದು ದೊಡ್ಡ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಈ ಸುತ್ತಮುತ್ತ ಇರುವಂತ ಜಾಗದಲ್ಲಿ ಈಗ ಬದುಕಿರೋದು ಒಂದೇ ಒಂದು ಜಾಗ್ವಾರ್. ಈಗ ಆ ಜಾಗ್ವಾರ್ ಮೇಲೂ ಕೂಡ ಇವ್ರುಗಳು ಕಣ್ ಬಿದ್ದಿದೆ. ಇದರಿಂದ ನೀನ್ ಸಹಾಯ ನಮಗ್ ಬೇಕು, ಆದಷ್ಟು ಬೇಗ ನೀನ್ ಇಲ್ಲಿಗೆ ಬಾ ಅಂತ ಒಂದು ಲೆಟರ್ ನ ಬರ್ದಿರ್ತಾನೆ. ಮತ್ತೆ ಈ ಕಡೆ ನಾವು ಡೋರಿಯಾ ಅನ್ನೋ ಒಬ್ಳು ಲೇಡಿನ ನೋಡ್ತೀವಿ. ಇವಳೆ ಈ ಒಂದು ಪ್ರಾಣಿಗಳೆಲ್ಲ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾಳೆ. ಇವಳು ಈ ಒಂದು ಜಾಗ್ವಾರ್ನ ಹುಡುಕ್ತಾ ಇರ್ತಾಳೆ. ಹೋಗಿ ಆ ಜಾಗ್ವಾರ್ನ ಹುಡುಕಿ ಅಂತ ಈ ಲೆಟರ್ ನ ಎಡಿಸನ್ ಓದ್ತಾ ಇರ್ತಾನೆ. ಅದೇ ಟೈಮ್ಗೆ ಇವ್ರ ಮಗಳು ಕೂಡ ಅಲ್ಲಿಗೆ ಬರ್ತಾಳೆ. ಇದರಿಂದ ಇವ್ರ ಮಗಳಿಗೆ ಈ ಲೆಟರ್ ಕಾಣಿಸ್ಬಾರ್ದು ಅನ್ಬಿಟ್ಟು ಅದನ್ನ ಎತ್ತಿ ಮುಚ್ಚಿ ಬಿಡ್ತಾನೆ. ಇವಳ ಹೆಸರು ಆಟಮ್ ಅಂತ. ಆಟಮ್ ಕೂಡ ಏನಾದ್ರು ತಂದೆ, ಏನು ಲೆಟರ್ ಅಂತ ಕೇಳಿದಾಗ ಇಲ್ಲ ಬಿಡು, ಅದ್ ನನ್ ಕೆಲ್ಸದ ಲೆಟರ್ ಅಷ್ಟೇ ಅಂತ ಹೇಳ್ಬಿಟ್ಟು ಆ ಲೆಟರ್ ನ ಮುಚ್ಚಿಕ್ ಬಿಡ್ತಾನೆ. ಮತ್ತೆ ಏನು ನಾಳೆ ಸ್ಕೂಲ್ಗೆ ಹೋಗಕ್ ರೆಡಿ ಇದೆಯಾ ಅಂತ ಕೇಳಿದಾಗ ಇಲ್ಲ, ನನಗೆ ಬೇಜಾರು ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಅಲ್ಲಿರೋ ಬಯಾಲಜಿ ಟೀಚರ್ ತುಂಬಾ ಕಾಟ ಕೊಡ್ತಾಳೆ, ನೋಡಕೊಳ್ಳೆ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಇದರಿಂದ ನಾನು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಅವ್ರ ತಂದೆನೂ ಕೂಡ ಅವ್ರ ನಿಮ್ ಟೀಚರ್ ಕಣಮ್ಮ, ಹೋಗ್ತಾ ಹೋಗ್ತಾ ಎಲ್ಲ ಸೊರೋಗುತ್ತೆ, ನೀನ್ ನಾಳೆ ಸ್ಕೂಲ್ಗೆ ಹೋಗ್ಲೇಬೇಕು ಅನ್ಬಿಟ್ಟು ಕಳಿಸ್ತಾರೆ. ಇವಳು ಕೂಡ ಸರಿ ಆಯ್ತು ಅನ್ಬಿಟ್ಟು ತನ್ನ ಬೆಡ್ರೂಮ್ ಗೆ ಬರ್ತಾಳೆ. ಬಂದ್ಬಿಟ್ಟು ಹಾಗೆ ಇವ್ರ ತಾಯಿಯ ಫೋಟೋನ ನೋಡ್ತಾ ಇರ್ತಾಳೆ. ಹೌದು, ಇವಳಿಗೆ ಇವ್ರ ತಾಯಿ ಇರೋದಿಲ್ಲ, ಸತ್ತೋಗ್ಬಿಟ್ಟಿರ್ತಾಳೆ. ಅವ್ರ ತಾಯಿಯ ಒಂದು ಫೋಟೋನ ನೋಡ್ಕೊಂಡು ಫೀಲ್ ಮಾಡ್ಕೋತಾ ಇರ್ತಾಳೆ. ಮತ್ತೆ ಈಗ ನಾವು ಆಟಮ್ ನ ಚಿಕ್ಕ ವಯಸ್ಸಿನ ಸೀನ್ ಗಳನ್ನ ನೋಡ್ತೀವಿ. ಇವ್ರ ತಾಯಿ ಎಲಿಸು ಏನ್ ಕೆಲಸ ಮಾಡ್ತಾರಪ್ಪ ಅಂದ್ರೆ, ಅವರು ಒಬ್ರು ಡಾಕ್ಟರ್ ಆಗಿರ್ತಾರೆ, ಅನಿಮಲ್ಸ್ ಡಾಕ್ಟರ್ ಆಗಿರ್ತಾರೆ. ಈಗ ಕಾಡು ಪ್ರಾಣಿಗಳಿಗೆ ಏನಾರ ಗಾಯ ಆಗಿ ಬಿದ್ದೋಗಿರ್ತಾರ ಅಂತ ಪ್ರಾಣಿಗಳನ್ನ ಇವ್ರು ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಮಾಡಿ ಸಾಕ್ತಾ ಇರ್ತಾರೆ. ಇವ್ರ ತಂದೆ ಎಡಿಸನ್ ಕೂಡ ಇದೇ ಕೆಲಸನ ಮಾಡ್ತಾ ಇರ್ತಾರೆ. ಆಟೋಮು ನಾನು ಹೀಗೆ ವಾಕಿಂಗ್ ಗೆ ಹೋಗ್ಬಿಟ್ಟು ಬರ್ತೀನಿ ಅನ್ಬಿಟ್ಟು ಹಾಗೆ ಕಾಡಲ್ಲಿ ವಾಕಿಂಗ್ ಅಂತ ಹೋಗ್ತಾಳೆ. ಹೀಗೆ ಹೋಗಿರ್ಬೇಕಾದ್ರೆ ಅಲ್ಲಿ ಒಂದು ಗನ್ ಶಾಟ್ ಕೇಳಿಸುತ್ತೆ. ಇದರಿಂದ ಹೆದರ್ಕೊಂಡ್ಬಿಡ್ತಾಳೆ. ಆಗ ಮುಂದೆನೆ ನೋಡಿದ್ರೆ ಒಂದು ಜಾಗ್ವಾರ್ ಮರಿ ಇರುತ್ತೆ. ಅದರಿಂದ ಜಾಗ್ವಾರ್ ಮರಿ ಹತ್ರ ಹೋಗ್ಬಿಟ್ಟು ಅದನ್ನ ಎತ್ಕೊಂಡು ಆಟ ಆಡಿಸ್ತಾ ಇರ್ತಾಳೆ. ಮತ್ತೆ ಆ ಜಾಗ್ವಾರ್ಗೆ ಹೋಪ್ ಅಂತ ಒಂದು ಹೆಸರನ್ನು ಕೊಡ್ತಾಳೆ. ಅವಳೊಂದು ಚಿಕ್ಕ ತೆಪ್ಪದ ರೀತಿ ಇರೋಂತ ಒಂದ್ರ ಮೇಲೆ ಕೂತಿರ್ತಾಳೆ. ಇದರಿಂದ ಆ ತೆಪ್ಪ ನೀರಲ್ಲಿ ಹಾಗೆ ತಿಳ್ಕೋತಾ ಮುಂದೆ ಹೋಗ್ತಾ ಇರ್ತಾಳೆ. ಇವಳು ಕೂಡ ಜಾಗ್ವಾರ್ ಜೊತೆಗೆ ಅಲ್ಲಿರೋ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ತಾ ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹೋಗ್ತಾ ಇವಳು ಸ್ವಲ್ಪ ಎಲ್ಲಿಗೆ ಹೋಗ್ತಿದೀನಿ ಅಂತ ಗೊತ್ತಾಗೋದಿಲ್ಲ. ಇದರಿಂದ ಸೈಡ್ ಅಲ್ಲಿ ಕುತ್ಕೊಂಡಿರ್ತಾಳೆ. ನಮ್ಮ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ ನಮ್ಮ ಇಬ್ರುನ, ನಾವು ಮನೆಗೆ ಹೋಗೋದಿನ ಅಂತ. ಹಾಗೆ ನೋಡ್ತಿದ್ದಂಗೆನೆ ಅಲ್ಲಿ ಕತ್ಲೆ ಆಗಿ ಹೋಗ್ಬಿಡುತ್ತೆ. ಇವಳು ಆಟಮ್ ಮನೆಗೆ ಬರ್ತಿರೋದ್ರಿಂದ ಇವ್ರ ತಂದೆ ತಾಯಿ ಇವಳನ್ನ ಹುಡುಕೊಂಡು ಬರ್ತಾರೆ. ಆಗ ಇವ್ರಿಗೆ ಆಟಮ್ ಸಿಗ್ತಾಳೆ. ಎಲಿಸ್ ನೋಡ್ತಾಳೆ, ಇವಳ ಕೈಲಿ ಒಂದು ಜಾಗ್ವಾರ್ ಇರುತ್ತೆ. ಇವ್ರಿಗೆ ಗೊತ್ತಾಗುತ್ತೆ ಅವಾಗ್ಲೇ ಒಂದು ಗನ್ ಶಾಟ್ ಬಂತಲ್ಲ, ಅದ್ ಬೇರೆ ಯಾವ್ದು ಅಲ್ಲ, ಈ ಜಾಗ್ವಾರ್ನ ತಾಯಿನ ಶೂಟ್ ಮಾಡಿ ಸಾಯಿಸಾಕ್ಬಿಟ್ಟಿರ್ತಾರೆ ಈ ಹಂಟರ್ಸ್ ಗಳು. ಇದರಿಂದ ಜಾಗ್ವಾರ್ನ ಇವರೇ ಸಾಕೋತಾರೆ. ಮತ್ತೆ ಸೀನ್ ನಮ್ಗೆ ಪ್ರೆಸೆಂಟ್ ಟೈಮ್ ಗೆ ಬರುತ್ತೆ. ಆಟಮ್ ತನ್ನ ಸ್ಕೂಲ್ ಗೆ ಬಂದಿರ್ತಾಳೆ. ಅವಾಗ ಅಲ್ಲಿಗೆ ಇವರ ಒಂದು ಬಯಾಲಜಿ ಟೀಚರ್ ಬರ್ತಾಳೆ. ಇವಳ ಹೆಸರು ಆಂಜೆಲಾ ಅಂತ. ಆಂಜೆಲಾ ಇವಳ ಜೊತೆಗೆ ಯಾವಾಗ್ಲೂ ಕೂಡ ಒಂದು ಪೆಟ್ನ ಇಟ್ಕೊಂಡಿರ್ತಾಳೆ. ಇದ್ರ ಹೆಸರು ಕೀಟನ್ ಅಂತ. ಈ ಆಂಜೆಲಾ ಟೀಚರ್ ಕಂಡ್ರೆ ಆಟಮ್ಗಂತೂ ಒಂಚೂರು ಇಷ್ಟನೇ ಇರೋದಿಲ್ಲ. ಯಾವಾಗ್ಲೂ ಇವಳ ಮೇಲೆ ಕೋಪ ಮಾಡ್ಕೊಂಡೇ ಇರ್ತಾಳೆ. ಯಾಕಂದ್ರೆ ಇವಳು ಸ್ವಲ್ಪ ಓವರ್ ಆಗಿ ಆಡ್ತಾ ಇರ್ತಾಳೆ ಅದಕ್ಕೋಸ್ಕರ. ಆದ್ರೆ ಈ ಆಂಜೆಲಾ ಅನ್ನೋಳು ಓವರ್ ಆಗಿ ಆಡ್ತಾ ಇರೋದಿಲ್ಲ. ಯಾಕಂದ್ರೆ ಇವಳು ಇರೋದೇ ಹೀಗೆ. ಆಟಮ್ಗೆ ಇವಳು ಕ್ಲಾಸ್ ಗಳಕ್ಕೆ ಇಷ್ಟ ಇಲ್ದಲೆ ಯಾರಿಗೂ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ. ಇದರಿಂದ ಆಂಜೆಲಾ ಇವಳಿಗೆ ಬೈದ್ಬಿಟ್ಟು ಕ್ಲಾಸ್ ಇಂದ ಹೊರಗಡೆ ಹಾಕ್ಬಿಡ್ತಾರೆ ಫೋನ್ ನ ಕಿತ್ಕೊಂಡು. ಇದರಿಂದ ಇವಳು ಕೂಡ ಆಚೆಗಡೆ ಬಂದ್ಬಿಡ್ತಾಳೆ. ನೆಕ್ಸ್ಟ್ ಆಟಮ್ ನ ಟೆಂಪರ್ಲಿ ಸ್ಕೂಲ್ ಇಂದ ಆಚೆ ಹಾಕ್ಬಿಟ್ಟಿರ್ತಾರೆ. ಇದರಿಂದ ಇವ್ರ ತಂದೆ ಇವ್ರನ್ನ ಒಂದು ಅಜ್ಜಿ ಮನೆಗೆ ಕಳ್ಸೋಕೆ ರೆಡಿ ಆಗಿರ್ತಾನೆ. ಇದ್ರ ಬಗ್ಗೆನೆ ತನ್ನ ಫ್ರೆಂಡ್ ಜೊತೆಗೆ ಮಾತಾಡ್ತಾ ಇರ್ತಾಳೆ, ನಮ್ಮ ತಂದೆ ನಮ್ಮ ಅಜ್ಜಿ ಮನೆಗೆ ಕಳಿಸ್ತಾ ಇದ್ದಾರೆ ಅಂತ. ಅವಾಗ ಇವಳಿಗೆ ಇವ್ರ ತಂದೆಗೆ ಬಂದಿರೋಂತ ಒಂದು ಲೆಟರ್ ಕಾಣಿಸುತ್ತೆ. ಇದರಿಂದ ಆ ಒಂದು ಲೆಟರ್ ನ ತೆಗೆದ್ಬಿಟ್ಟು ಓದ್ ನೋಡ್ದಾಗ ಗೊತ್ತಾಗುತ್ತೆ ಇದು ಓರೆ ಕಳ್ಸಿಕೊಟ್ಟಿರೋಂತ ಒಂದು ಲೆಟರ್. ಅದನ್ನೆಲ್ಲಾನು ಕೂಡ ಇವಳು ಓದ್ತಾಳೆ. ಓದ್ದಾಗ ಗೊತ್ತಾಗುತ್ತೆ ನನ್ನ ಫ್ರೆಂಡ್ ಆದ ಜಾಗ್ವಾರ್ಗೆ ತೊಂದರೆ ಆಗ್ತೈತೆ ಅಂತ. ಈ ವಿಷಯನ ತನ್ನಿಂದ ಮುಚ್ಚಿಕೆ ಇರೋದ್ರಿಂದ ಇವಳು ಸೀಸ್ಟಾಗಿ ಇವ್ರ ತಂದೆ ಹತ್ರ ಬಂದ್ಬಿಟ್ಟು ಇವ್ರ ತಂದೆಗೆ ಬೈತಾ ಇರ್ತಾಳೆ, ಈ ಒಂದು ವಿಷಯನ ಎಂತಕ್ ಮುಚ್ಚಿಕ್ಕಿದ್ದೀರಾ, ಅಕಸ್ಮಾತ್ ಹೋಪ್ ಕೇಂದ್ರ ಆದ್ರೆ ಏನ್ ಮಾಡ್ತೀರಾ ಅಂತ. ಬನ್ನಿ ನಾವು ಹೋಗೋಣ ಸಹಾಯ ಮಾಡಕ್ಕೆ ಅಂತ ಕರೀತಿದ್ರು ಕೂಡ ಇವ್ರ ತಂದೆಗೆ ಆ ಜಾಗಕ್ಕೆ ಹೋಗಕ್ಕೆ ಇಷ್ಟ ಇರೋದಿಲ್ಲ. ನಾವೆಲ್ಲೂ ಹೋಗೋದ್ ಬೇಡ, ನಾವ್ ಇನ್ಮೇಲೆ ಇಲ್ಲೇ ಇರ್ಬೇಕು, ಹೋಗು ನಿನ್ ಪಾಡಿ ನೀನು ನಿಮ್ಮ ಅಜ್ಜಿ ಮನೆಗೆ ಹೋಗು ಸುಮ್ನೆ ಅಂತ ಹಾಗೆ ಹೇಳ್ತಾ ಇರ್ತಾರೆ. ಇದಕ್ಕೋಸ್ಕರ ಇವಳು ಕೂಡ ತುಂಬಾ ಕೋಪ ಮಾಡ್ಕೊಂಡು ಅಲ್ಲಿಂದ ಆಚೆ ಹೊರಟೋಗ್ಬಿಡ್ತಾಳೆ. ಇವಳು ಹೀಗೆ ದಾರಿಲಿ ಹೋಗ್ತಿರ್ಬೇಕಂದ್ರೆ ಇವಳಿಗೆ ಹಳೆಯದೆಲ್ಲ ಗ್ಯಾಪಕ್ ಬರ್ತಾ ಇರುತ್ತೆ. ಆ ಒಂದು ಜಾಗ್ವಾರ್ ಜೊತೆಗೆ ಇವಳು ಖುಷಿಯಿಂದ ಆಟ ಆಡ್ತಿದ್ದು, ಇವ್ರ ತಾಯಿ ಜೊತೆಗೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದು, ಮತ್ತೆ ಒಂದು ದಿನ ಇವ್ರ ತಾಯಿನ ಇವಳು ಕಳ್ಕೊಂಡಿದ್ದು ಎಲ್ಲಾನು ಕೂಡ ಇವಳಿಗೆ ಗ್ಯಾಪಕ್ ಬರ್ತಾ ಇರುತ್ತೆ. ಅವ್ರ
ತಾಯಿನ ಕಳ್ಕೊಂಡಿರೋದ್ರಿಂದ ಇವ್ರ ತಂದೆ ಆ ಒಂದು ಬುಡಕಟ್ಟು ಜನಾಂಗದಿಂದನೇ ಇವ್ರು ಆಚೆ ಕರ್ಕೊಂಡ್ ಬಂದ್ಬಿಡ್ತಾರೆ ಇವಳನ್ನ. ಇವಾಗ ಇವಳು ಡಿಸೈಡ್ ಮಾಡ್ಕೋತಾಳೆ, ನಮ್ ತಂದೆ ಬರ್ದಿದ್ರೇನು ನಾನು ಒಬ್ಳೆ ಹೋಗ್ಬಿಟ್ಟು ನಾನ್ ಜಾಗ್ವಾರ್ನ ನಾನು ಕಾಪಾಡ್ಕೋತೀನಿ ಅಂತ ಇವಳೊಬ್ಳೆ ಹೋಗೋಕೆ ಡಿಸೈಡ್ ಮಾಡ್ಕೋತಾಳೆ. ಇವಳು ಹೋಗೋದಕ್ಕೆ ಎಲ್ಲಾನು ಕೂಡ ಪ್ಯಾಕ್ ಮಾಡ್ಕೊಂಡು ತನ್ನ ಮೊಬೈಲ್ ನ ಇಸ್ಕೊಂಬರೋಣ ಅಂತ ಈ ಆಂಜೆಲ್ ಹತ್ರ ಬರ್ತಾಳೆ. ಬಂದ್ಬಿಟ್ಟು ನನ್ ಫೋನ್ ಕೊಡಿ ಅಂತ ಕೇಳ್ತಾಳೆ. ಅವರು ಕೂಡ ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ಕೇಳಿದಾಗ ಇಲ್ಲ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಆಂಜೆಲ್ ಕೂಡ ನಿಮ್ ತಂದೆನೂ ಕೂಡ ಬರ್ತಾ ಇದಾರಾ, ಎಲ್ಲಿ ನಿಮ್ ತಂದೆ ಕಾಣಿಸ್ತಾ ಇಲ್ಲ ಅಂತ ನೋಡಿದಾಗ ಇವಳಿಗೆ ಗೊತ್ತಾಗುತ್ತೆ ಇವಳು ಒಬ್ಳೆ ಎಲ್ಲ ಹೋಗ್ತಾ ಇದ್ದಾಳೆ ಅಂತ. ಇದರಿಂದ ಎಲ್ಲಿಗೆ ಹೋಗ್ತಾ ಇದೆಯಾ, ನಾನು ನಿಮಗೆ ಫೋನ್ ಕೊಡಲ್ಲ ನಿಮ್ ತಂದೆಗೆ ಕಾಲ್ ಮಾಡ್ತೀನಿ ಅಂತ ಇರ್ಬೇಕಾದ್ರೆ ಇವಳು ಸಾಕೊಂಡಿದ್ದಲ್ಲ ಕೀಟನ್ ಅಂತ ಒಂದು ಪೆಟ್ಟು, ನಾನು ಫೋನ್ ಕೊಟ್ರೆ ಸರಿ ಇಲ್ಲಾಂದ್ರೆ ಇದನ್ನ ಆಚೆ ಎಸಿತೀನಿ ಅಂತ ಎದುರಿಸ್ತಾಳೆ. ಇದರಿಂದ ಅದಕ್ಕೇನು ಮಾಡ್ಬೇಡ, ನಿಂಗೆ ಫೋನ್ ತಾನೇ ಬೇಕು, ತಗೋ ನಿನ್ ಫೋನ್ ಅಂತ ಕೊಡಕ್ಕೆ ಹೋಗ್ತಾ ಇರ್ತಾಳೆ. ಅವಾಗ ಆ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ಅದರಲ್ಲಿ ಮ್ಯಾರಿ ಹ್ಯಾವ್ ಅನ್ನೋ ಒಂದು ಮೆಸೇಜ್ ಇರುತ್ತೆ. ಇದು ಅಮೆಝಾನ್ ಕಾರ್ಡಲ್ಲಿ ಇರುತ್ತೆ. ಇದರಿಂದ ನೀನ್ ಯಾಕೆ ಅಲ್ಲಿ ಹೋಗ್ತಿದ್ಯಾ, ಅದು ತುಂಬಾ ಡೇಂಜರಸ್ ಆಗಿರೋ ಪ್ಲೇಸು, ಅಲ್ಲೆಲ್ಲ ತುಂಬಾ ಕಾಯಿಲೆಗಳು ಹರಡ್ತೈತಂತೆ, ನೀನ್ ಅಲ್ಲಿ ಹೋಗ್ಬೇಡ ಅಂತ ಹೇಳ್ತಿದ್ರು ಕೂಡ ಇವಳು ಅವ್ಳ ಫೋನ್ ಕಿತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಇವಳು ಕೂಡ ಇದ್ರ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಇವಳನ್ನ ಫಾಲೋ ಮಾಡ್ಕೊಂಡು ಬರೋಕೆ ಶುರು ಮಾಡ್ತಾಳೆ. ಈ ಆಂಜೆಲಾ ಈ ಆಟಮ್ಗೆ ಯಾಕಪ್ಪ ಇಷ್ಟೊಂದು ಕೇರ್ ಮಾಡ್ತಾಳೆ ಅಂದ್ರೆ ಇವ್ರ ತಂದೆ ಇವಳು ಇಬ್ರು ಕೂಡ ಫ್ರೆಂಡು, ಅದಕ್ಕೋಸ್ಕರ. ಈ ಕಡೆ ಆಟಮ್ ಏರ್ಪೋರ್ಟ್ ಹತ್ರ ಬಂದ್ಬಿಟ್ಟು ಇವ್ರ ಅಜ್ಜಿಗೆ ಕಾಲ್ ಮಾಡ್ತಾಳೆ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ನಮ್ಮ ತಂದೆ ಏನಾದ್ರೂ ನಿಮ್ಗೆ ಫೋನ್ ಮಾಡಿದ್ರೆ ನಾನು ನಿಮ್ಮ ಮನೇಲಿ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಡಿ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಇವ್ರ ಅಜ್ಜಿನ ಕೇಳ್ಕೊತಾಳೆ. ಅದಕ್ಕೆ ಅವ್ರ ಅಜ್ಜಿನೂ ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಡ್ತಾರೆ. ಇವಳು ತಂದೆಗೆ ಫೋನ್ ಮಾಡ್ಬಿಟ್ಟು ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಹಾಗೆ ಇವಳು ಮಾರಿ ಹ್ಯಾವ್ಗೆ ಒಂದು ಟಿಕೆಟ್ ನ ತಗೊಂಡು ಫ್ಲೈಟ್ ಅಲ್ಲಿ ಕೂತ್ಕೊಂಡಿರ್ತಾಳೆ. ಈ ಕಡೆ ಆಂಜೆಲನು ಕೂಡ ಇದೇ ಒಂದು ಏರ್ಪೋರ್ಟ್ ಗೆ ಬರ್ತಾಳೆ. ಬಂದ್ಬಿಟ್ಟು ಇವಳು ಕೂಡ ಮಾರಿ ಹ್ಯಾವ್ಗೆ ಒಂದು ಟಿಕೆಟ್ ನ ತಗೊಂಡು ಆ ಫ್ಲೈಟ್ ಒಳಗಡೆ ಬರ್ತಾಳೆ. ಬಂದ್ಬಿಟ್ಟು ಇವಳನ್ನ ಹುಡುಕ್ತಾ ಇರ್ತಾಳೆ, ಎಲ್ಲೋದ್ಲು ಇವಳು ಅಂದ್ಬಿಟ್ಟು. ಅವಾಗ ಇವಳಿಗೆ ಆಟಮ್ ಸಿಗ್ತಾಳೆ. ಆಟಮ್ ಹತ್ರ ಎಲ್ಲಿ ಹೋಗ್ತಿದ್ದೀನಿ ಅಂತ ಕೇಳಿದಾಗ ಅದಕ್ಕೆ ಇವಳು ಕೂಡ ನನ್ನ ಫ್ರೆಂಡ್ ಹೋಪ್ ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ, ಅವ್ನು ಸ್ವಲ್ಪ ಡೇಂಜರ್ ಅಲ್ಲಿ ಇದ್ದಾನೆ, ಅವನ ಕಾಪಾಡೋದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಇವಳು ಕೂಡ ನಿನ್ ತಂದೆನ ಕರ್ಕೊಳ್ದಲ್ಲಿ ನೀನ್ ಎಲ್ಲೂ ಹೋಗ್ಬಾರ್ದು, ನಾವು ನೆಕ್ಸ್ಟ್ ಏರ್ಪೋರ್ಟ್ ಅಲ್ಲಿ ಇಳ್ಕೊಳ್ಳೋಣ, ಅಲ್ಲಿಂದ ಹತ್ಬಿಟ್ಟು ಮತ್ತೆ ನಾವು ನ್ಯೂಯಾರ್ಕ್ ಗೆ ವಾಪಸ್ ಹೋಗೋಣ ಅಂತ. ಅದಕ್ಕೆ ಆಟಮ್ ಕೂಡ ನೋಡಿ ಈ ಫ್ಲೈಟ್ ಡೈರೆಕ್ಟ್ ಆಗಿ ಮಾರಿ ಹ್ಯಾವ್ ಆಗಷ್ಟೇ ಹೋಗೋದು, ಬೇರೆ ಎಲ್ಲೂ ಕೂಡ ಸ್ಟಾಪ್ ಇಲ್ಲ, ನಿಮ್ ಮತ್ತೆ ನನ್ನ ನ್ಯೂಯಾರ್ಕ್ ಗೆ ವಾಪಸ್ ಕರ್ಕೊಂಡು ಹೋಗಕ್ ಆಗೋದಿಲ್ಲ ಅಂತ. ಮತ್ತೆ ಹಾಗೆ ಇವರಿಬ್ರು ಮಾತಾಡ್ತಾನೆ ಆ ಒಂದು ಮಾರಿ ಹ್ಯಾವ್ ಅನ್ನೋ ಒಂದು ಜಾಗಕ್ಕೆ ಬರ್ತಾರೆ. ಬಂದ್ ನೋಡಿದಾಗ ಅಲ್ಲಿ ಸ್ವಲ್ಪ ಬುಡಕಟ್ಟು ಜನಾಂಗದವರು ಡೋರಿ ಅನ್ನೋಳ ಮೇಲೆ ವಿರುದ್ಧ ಹೋರಾಡ್ತಾ ಇರ್ತಾಳೆ. ಯಾಕಪ್ಪ ಅಂದ್ರೆ ಇವಳೊಂದು ಜಂಗಲಲ್ಲಿ ಒಂದು ಡ್ಯಾಮ್ ನ ಕಟ್ಬೇಕು ಅಂತ ಅಲ್ಲಿರೋ ಮರ ಗಿಡಗಳನ್ನ ಕತ್ತರಿಸ್ತಾ ಇರ್ತಾಳೆ. ಇದರಿಂದ ಡ್ಯಾಮ್ ನ ಕಟ್ಬೇಡಿ, ನಮ್ ಕಾಡನ್ನ ನಾವು ಕಾಪಾಡ್ಕೊಬೇಕು ಅಂತ ಬುಡಕಟ್ಟು ಜನಾಂಗದವ್ರು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಆಗ ಅಲ್ಲಿ ಪೊಲೀಸ್ದವ್ರು ಬಂದ್ಬಿಟ್ಟು ಅವ್ರನ್ನೆಲ್ಲರನ್ನು ಕೂಡ ಅಲ್ಲಿಂದ ಕ್ಲಿಯರ್ ಮಾಡ್ತಾ ಇರ್ತಾರೆ. ಆಟಮ್ ಕೂಡ ಇದನ್ನೆಲ್ಲ ನೋಡ್ತಾ ಇರ್ತಾಳೆ. ಅವಾಗ ಇವಳು ಟೀಚರ್ ಬಂದ್ಬಿಟ್ಟು ನೀನೀಗ ಇಲ್ಲಿಂದ ನನ್ನ ಜೊತೆ ನ್ಯೂಯಾರ್ಕ್ ಗೆ ವಾಪಸ್ ಬಂದಿಲ್ಲ ಅಂದ್ರೆ ನಿನ್ನ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ಮತ್ತೆ ನಿನ್ನ ನ್ಯೂಯಾರ್ಕ್ ಗೆ ಕರ್ಕೊಂಡು ಹೋಗ್ತೀನಿ ಅಂತ. ಇದರಿಂದ ಇವಳು ಸರಿ ಆಯ್ತು ನಿನ್ ಜೊತೆ ಬರ್ತೀನಿ, ನನಗೆ ಯಾಕೆ ತುಂಬಾ ಹೊಟ್ಟೆ ನೋತೈತೆ, ನಾನು ವಾಶ್ರೂಮ್ ಹೋಗ್ಬಿಟ್ಟು ಬರ್ತೀನಿ ಅಂತ ಇವಳು ಕೂಡ ಅವಳನ್ನ ವಾಶ್ರೂಮ್ ಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ವಾಶ್ರೂಮ್ ಅಲ್ಲಿ ಒಂದು ಕಿಟಕಿಯಿಂದ ಇವಳು ಎಸ್ಕೇಪ್ ಆಗಿ ಹೋಗ್ಬಿಟ್ಟಿರ್ತಾಳೆ. ಎಸ್ಕೇಪ್ ಆಗಿ ಆಚೆ ಬಂದ್ ನೋಡಿದಾಗ ಒಂದು ಗಾಡಿನ ಹತ್ಕೊಂಡು ಹೋಗ್ತಾ ಇರ್ತಾಳೆ. ನನ್ನ ಬಿಟ್ಬಿಟ್ಟು ನೀನ್ ಎಲ್ಲ ಹೋಗ್ತೀಯ ಅನ್ಬಿಟ್ಟು ಟೀಚರು ಕೂಡ ಆ ಒಂದು ಗಾಡಿ ಒಳಗಡೆ ಹತ್ಕೊಂಡ್ಬಿಡ್ತಾಳೆ. ಹೀಗೆ ಹೋಗ್ಬೇಕಾದ್ರೆ ನೀವು ನನ್ನ ತಡೆಯಕ್ ಆಗೋದಿಲ್ಲ, ನನ್ನ ಫ್ರೆಂಡ್ ನಾನು ನೋಡ್ಲೇಬೇಕು, ನಾನು ಅವನ್ನ ಕಾಪಾಡ್ಬೇಕು ಅಂತ ಇವಳು ಕೂಡ ಹೇಳ್ತಾನೆ ಹೋಗ್ತಾಳೆ. ಟೀಚರ್ ಕೂಡ ಬಯಾಲಜಿ ಕ್ಲಾಸ್ ನ ಅಲ್ಲೇ ಶುರು ಮಾಡ್ಕೊಂಡ್ಬಿಡ್ತಾಳೆ. ಈ ಒಂದು ಪ್ರಪಂಚದಲ್ಲಿ ಎಕನಾಮಿಕ್ ಹೇಗಿದೆ, ಆ ನೇಚರ್ ಅಲ್ಲಿ ಹೇಗಿದೆ ಅಂತ ಅಲ್ಲೇ ಹೇಳ್ತಾ ಹೋಗ್ತಾ ಇರ್ತಾರೆ. ಮಗ ನೋಡ್ತಿದ್ದಂಗೆನೆ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಈಗ ಇವ್ರುಗಳಿಗೆ ಇಲ್ಲಿಂದ ಮುಂದಕ್ಕೆ ಹೆಂಗ್ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಇದರಿಂದ ಆಟಮು ಒಂದು ಜಾಗದ ಹತ್ರ ಹೋಗ್ತಾಳೆ, ಒಂದು ನದಿ ಹತ್ರ. ಅಲ್ಲಿ ಹೋದಾಗ ಆಂಜೆಲನು ಕೂಡ ನೋಡು ನಾವೆಲ್ಲೋ ಬಂದ್ಬಿಟ್ಟಿದೀವಿ, ಗೊತ್ತಾಗ್ತಿಲ್ಲ ನಾವ್ ಎಲ್ಲಿಗೆ ಬಂದಿದೀವಿ ಅಂತ, ನಿಮ್ ತಂದೆಗೆ ಫೋನ್ ಮಾಡಿ ಹೇಳು, ನಾವ್ ಇಲ್ಲಿಂದ ವಾಪಸ್ ಹೋಗ್ಬಿಡೋಣ, ನಿಮ್ ತಂದೆಗೆ ಫಸ್ಟ್ ಫೋನ್ ಮಾಡು ನೀನು ಅಂದ್ಬಿಟ್ಟು ಫೋನ್ ಮಾಡಿಸ್ತಾ ಇರ್ತಾಳೆ. ಇದರಿಂದ ಆಟಮು ಆ ಫೋನ್ ತೆಗೆದ್ಬಿಟ್ಟು ನೀರ್ಗೆ ಹಾಕ್ಬಿಡ್ತಾಳೆ. ಇದರಿಂದ ಆಂಜೆಲ ಅವ್ಳಿಗೆ ಸಖತ್ತಾಗೆ ಬೈತಾಳೆ, ನಿನ್ಗೆ ತಿಕ್ಲಿ ಹಿಡ್ದಿದ್ಯಾ, ಫೋನ್ ಅಲ್ಲಿ ಎಂತ ನೀರ್ಗೆಸ್ತೆ, ನಾವ್ ಎಲ್ಲಿದೀವಿ ಅಂತಾನೆ ಗೊತ್ತಾಗ್ತಿಲ್ಲ, ಅದ್ರಲ್ಲಿ ಬೇರೆ ನಿಂದೊಂದು ಕಾಟ ಅಂತ. ಆಟಮ್ ಕೂಡ ಇವಳ ಮೇಲೆ ರೇಗಾಡ್ತಾಳೆ. ನಾನೇನ್ ಕರ್ದಿದ್ನ ನಿಮ್ನ ನಮ್ ಜೊತೆಗೆ ಬನ್ನಿ ಅಂತ, ನೀವೇ ತಾನೇ ಬಂದಿದ್ದು, ನಾನು ನನ್ನ ಫ್ರೆಂಡ್ಗೆ ಸಹಾಯ ಮಾಡ್ಬೇಕು ಅಂತ ಇದ್ದೀನಿ, ನನ್ನ ಕೆಲ್ಸಕ್ಕೆ ಅಡ್ಡ ಬಂದ್ರೆ ಸೇರಿರೋದಿಲ್ಲ ಅಂತ ಇವಳು ಹೋಗಿ ಒಂದ್ ಜಾಗದಾಗ ಕೂತ್ಕೋತಾಳೆ. ಟೀಚರ್ ಕೂಡ ಒಂದ್ ನಿಮಿಷ ಯೋಚನೆ ಮಾಡ್ಬಿಟ್ಟು ಇನ್ನೇನ್ ಮಾಡಕ್ಕಾಗೋದಿಲ್ಲ, ಬರೋದ್ ಬಂದ್ಬಿಟ್ಟಿದೀವಿ, ಇದೇನ್ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡೋಣ ಅನ್ಬಿಟ್ಟು ಸರಿ ನೀನು ಆ ಒಂದು ಜಾಗಕ್ಕೆ ಹೋಗ್ಬೇಕು ಅಂತಿದ್ಯಲ್ಲ ಆ ಜಾಗದ ಹೆಸರೇನು ಅಂತ ಕೇಳ್ತಾಳೆ. ಅದಕ್ಕೆ ಇವಳು ಕೂಡ ಹವಾವಾಜ್ ಅಂತ ಇವಳು ಕೂಡ ಹೇಳ್ತಾಳೆ. ಮತ್ತೆ ಅಲ್ಲೇ ಇದ್ದಂತ ಒಬ್ಬ ಬೋಟೋನ್ಗೆ ಈ ಒಂದು ಹೆಸರನ್ನ ಹೇಳಿ ಈ ಹವಾವಾಜ್ ಅನ್ನೋ ಒಂದು ಬುಡಕಟ್ಟು ಜನಾಂಗದ ಹತ್ರ ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಹೀಗೆ ಆ ಬೋಟಲ್ಲಿ ಹೋಗ್ತಿರ್ಬೇಕಾದ್ರೆ ಇವಳು ಹೋಪ್ ಜೊತೆ ಚಿಕ್ಕ ವಯಸ್ಸಲ್ಲಿ ಹೇಗೆ ಆಟ ಆಡ್ತಿಲ್ಲ ಅಂತ ಎಲ್ಲ ಕೂಡ ಇವಳಿಗೆ ನೆನಪು ಬರ್ತಾ ಇರುತ್ತೆ. ಮತ್ತೆ ನೋಡ್ತಿದ್ದಂಗೆನೆ ಇವ್ರುಗಳು ಹವಾವಾಜ್ ಅನ್ನೋ ಒಂದು ಜಾಗದ ಹತ್ರ ಬರ್ತಾರೆ. ಅಲ್ಲಿ ಕೆಲವು ಬುಡಕಟ್ಟು ಜನಾಂಗದವರು ಇವ್ರುಗಳನ್ನ ಕರ್ಕೊಂಡು ತಮ್ಮ ಒಂದು ಜನಾಂಗದವ್ರ ಹತ್ರ ಹೋಗ್ತಾರೆ. ಇಲ್ಲಿ ಆಟಮ್ ಇವಳು ಚಿಕ್ಕ ವಯಸ್ಸಿನ ಫ್ರೆಂಡ್ ಕ್ಯಾಲಿಯನ್ನ ಮೀಟ್ ಮಾಡ್ತಾಳೆ. ಇವಳನ್ನ ಮೀಟ್ ಮಾಡ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಇವಳಿಗೆ. ಮತ್ತೆ ಹಾಗೆ ಇವಳು ಓರೆ ಹತ್ರ ಹೋಗ್ತಾಳೆ. ಓರೆನು ಕೂಡ ಇವಳನ್ನ ನೋಡಿ ತುಂಬಾ ಖುಷಿ ಪಡ್ತಾನೆ, ಎಷ್ಟು ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದ್ಯಾ ನೀನು ಅನ್ಬಿಟ್ಟು. ಮತ್ತೆ ಓರೆಗೆ ಗೊತ್ತಾಗುತ್ತೆ ಇವಳು ತಂದೆಗೆ ಹೇಳ್ತಾನೆ ಇಲ್ಲಿಗೆ ಬಂದಿದ್ದಾಳೆ ಈ ಹೋಪ್ ನ ಕಾಪಾಡೋದಕ್ಕೆ ಅಂತ, ಇದರಿಂದ ನೀನ್ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕು, ಸುಮ್ನೆ ನಿನ್ಗೇನ ತೊಂದ್ರೆ ಆದ್ರೆ ನಿಮ್ ತಂದೆ ತುಂಬಾ ಬೇಜಾರ್ ಮಾಡ್ಕೋತಾರೆ ಅಂತ. ಅದಕ್ಕೆ ಇವಳು ಕೂಡ ನನ್ನ ಹೋಪ್ ನ ಕಾಪಾಡೋದಕ್ಕೋಸ್ಕರ ಇಲ್ಲಿಗೆ ಬಂದೆ, ನಾನು ಅವನ್ನ ಕಾಪಾಡ್ದಲೆ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ. ಓರೆನು ಕೂಡ ಆ ಹೋಪ್ ನ ಕಾಪಾಡ್ಬಿಟ್ಟು ಅದನ್ನ ತಗೊಂಡೋಗಿ ಎಲ್ಲಿ ಬಿಡ್ತೀಯ ಅಂದಾಗ ನಾನು ಅವಳನ್ನ ವೈಲ್ಡ್ ಲೈಫ್ ಕ್ಯಾರಿಡೋರ್ಗೆ ಬಿಡ್ತೀನಿ, ಅಲ್ಲಿ ಅದು ತುಂಬಾ ಸೇಫ್ ಆಗಿರುತ್ತೆ ಅಂತ. ಈ ಕ್ಯಾರಿಡೋರ್ ನ ಮಾರಿ ಹ್ಯಾವ್ ಅನ್ನೋ
ಒಂದು ಹಾರ್ಟ್ ಅಂತಾನೆ ಕರೀತಾರೆ. ಅದಕ್ಕೆ ಅವರೇನು ಕೂಡ ಅದೆಲ್ಲ ಆಗೋದಿಲ್ಲ, ನೀನ್ ನಾಳೆ ಹೋಗ್ಲೇಬೇಕು, ಇನ್ನು ಹೋಗೋದಕ್ಕೆ ನಾನು ಗಾಡಿ ವ್ಯವಸ್ಥೆ ಮಾಡ್ತೀನಿ, ನೀನು ಇಲ್ಲಿಂದ ಹೋಗ್ಬೇಕು ಅಂತ. ಇದಕ್ಕೆ ಇವಳು ಕೂಡ ಇಲ್ಲ, ನಾನು ಹೋಪ್ ನ ಕಾಪಾಡೋರು ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಅವಳು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಮತ್ತೆ ಈ ಓರೆ ಏಂಜಲ್ ಹತ್ರ ಬಂದ್ಬಿಟ್ಟು ನೋಡಿ ಅವಳೇನೋ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾಳೆ, ಇವಳನ್ನ ಮತ್ತೆ ವಾಪಸ್ ಕಳ್ಸೋದಕ್ಕೆ ನಾನು ಗಾಡಿನ ರೆಡಿ ಮಾಡ್ತೀನಿ, ನೀವು ಅವಳನ್ನ ಕರ್ಕೊಂಡೋಗಿ ಅಂತ. ಅದಕ್ಕೆ ಆಂಜಲ್ ಕೂಡ ಸರಿ ಸರ್, ನಾನು ಅವಳಿಗೆ ಅದನ್ನೇ ಹೇಳ್ತಾ ಇದ್ದೀನಿ, ಅವಳು ಒಪ್ಕೋತಾನೆ ಇಲ್ಲ, ಹೇಗಾರು ಮಾಡಿ ಒಪ್ಸಿ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ನಾನು ಅಂತ. ನೆಕ್ಸ್ಟ್ ಇವಳು ಫ್ರೆಂಡ್ ಜೊತೆಗೆ ಇವಳು ಚಿಕ್ಕ ವಯಸ್ಸಲ್ಲಿ ಜಾಗೋರ್ ಜೊತೆ ಆಟ ಆಡ್ತಿದ್ಲಲ್ಲ, ಆ ಒಂದು ಜಾಗಕ್ಕೆ ಬರ್ತಾಳೆ. ಹಾಗೆ ಆ ಜಾಗನ ನೋಡ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಅಲ್ಲಿಗೆ ಆ ಜಾಗರ್ ಬಂದ್ಬಿಟ್ಟು ಇವಳನ್ನ ಗಾಯ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಮತ್ತೆ ಓರೆ ಇವರೆಲ್ಲರೂ ಕೂಡ ಬಂದ್ಬಿಟ್ಟು ಇವಳಿಗೆ ಕರ್ಕೊಂಡೋಗಿ ಇವಳನ್ನ ಒಂದು ಬುಜುಕೆ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ. ಓರೆ ಹತ್ರ ಆಟಮ್ ಕೂಡ ಅದ್ಯಾಕ್ ನನ್ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಕೇಳ್ತಾಳೆ. ಅದಕ್ಕೆ ಓರೇನು ಕೂಡ ಮೋಸ್ಟ್ಲಿ ಇದು ಹೋಪ್ ಅಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ನಿನ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತ. ಇವಳಿಗೆ ಕನ್ಫರ್ಮ್ ಆಗಿರುತ್ತೆ ಅದು ಹೋಪೆ ಅಂತ. ಬಿಡು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ನೋಡ್ಕೊಳ್ಳಂದ್ರಾಯ್ತು, ಇವಾಗ ನೀನ್ ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟು ಸುಮ್ನೆ ಆಗಿಸ್ಬಿಡ್ತಾನೆ. ಈಗ ಟೀಚರ್ಗೆ ಗೊತ್ತಾಗುತ್ತೆ ಇವಳು ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿರೋದು ಈ ಒಂದು ಜಾಗ್ವರ್ಗೋಸ್ಕರ, ಇವಳು ಯಾವ್ದೋ ಒಂದು ಫ್ರೆಂಡ್ ನೋಡೋದಕ್ಕೋಸ್ಕರ ಬಂದಿದ್ದಾಳೆ ಅಂತ ಅನ್ಕೊಂಡಿರ್ತಾಳೆ. ಇವಾಗ ಗೊತ್ತಾಗುತ್ತೆ ಒಂದು ಜಾಗ್ವಾರ್ ಅಂತ. ಇದರಿಂದ ಓರೆ ಹತ್ರ ಹೋಗ್ಬಿಟ್ಟು ಈ ಜಾಗ್ವಾರ್ ಬಗ್ಗೆ ಕೇಳ್ತಾಳೆ. ಅವಾಗ ಓರೆ ಡೀಟೇಲ್ ಆಗಿ ಹೇಳಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಬೇಟೆಗಾರರು ಈ ಅನಿಮಲ್ಸ್ ನೆಲ್ಲ ಬೇಟೆಯಾಡಿ ಅದ್ರ ಬೋನ್ಸ್ ಆಗಿರ್ಬೋದು, ಅದರ ಒಂದು ಚರ್ಮ ಆಗಿರ್ಬೋದು ಎಲ್ಲಾನು ಕೂಡ ಮಾರ್ಕೊಂಡು ತುಂಬಾ ದುಡ್ಡು ಮಾಡ್ಕೋತಾ ಇದ್ದಾರೆ. ಒಂದು ಟೈಮ್ ನಲ್ಲಿ ಈ ಆಟಮ್ನ ತಾಯಿ ಈ ಎಲ್ಲ ಒಂದು ಕೆಲಸನ ನಿಲ್ಸ್ಬೇಕು ಅಂತ ಇವ್ರುಗಳ ವಿರುದ್ಧ ಹೋರಾಡೋದಕ್ಕೆ ನಿಂತ್ಕೊಂಡಿದ್ಲು. ಆದ್ರೆ ಅವ್ರುಗಳು ಇವ್ರ ತಾಯಿನೇ ಕೊಲೆ ಮಾಡ್ಬಿಟ್ರು. ಇದ್ರಿಂದ ಆಟಮ್ನ ತಂದೆ ತನ್ನ ಮಗಳಿಗೆ ಏನು ಆಗ್ಬಾರ್ದು ಅನ್ಬಿಟ್ಟು ಈ ಜಾಗನೇ ಬಿಟ್ಟು ಹೊಂಟೋಗ್ಬಿಟ್ರು. ಇವಾಗ ಬೇಟೆಗಾರರು ಈ ಜಾಗ್ವಾರ್ನ ಹುಡುಕ್ತಾ ಇದ್ದಾರೆ. ಇವಳೇನಾದ್ರು ಆ ಜಾಗ್ವಾರ್ನ ಕಾಪಾಡೋದ್ರ ನೆಪದಲ್ಲಿ ಅವ್ರಗಳ ವಿರುದ್ಧ ನಿಂತ್ಕೊಂಡ್ರೆ ಇವಳನ್ನು ಕೂಡ ಸುಮ್ನೆ ಬಿಡೋದಿಲ್ಲ, ಇವಳನ್ನು ಕೂಡ ಸಾಯಿಸ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ಇವಳ ಒಂದು ನ್ಯೂಯಾರ್ಕ್ ಗೆ ವಾಪಸ್ ಕಳಿಸ್ಬೇಕು ಅಂತ. ಮತ್ತೆ ಆಟಮ್ ಹೀಗೆ ಮನಗಿರ್ಬೇಕಾದ್ರೆ ಅಲ್ಲಿಗೆ ಈ ಜಾಗ್ವಾರ್ ಬರುತ್ತೆ. ಬಂದ್ಬಿಟ್ಟು ಹಾಗೆ ಇವಳನ್ನ ನೋಡ್ತಾ ಇರುತ್ತೆ. ಇದು ಇವಳಿಗೆ ಫೀಲ್ ಆಗುತ್ತೆ ಹೋಪ್ ಇಲ್ಲಿದ್ದಾಳೆ ಅಂತ. ಎದ್ ನೋಡ್ತಾಳೆ, ಹೋಪ್ ಎಲ್ಲೂ ಕಾಣೋದೇ ಇಲ್ಲ. ಇದರಿಂದ ಈ ಅಕ್ಕಪಕ್ಕ ಎಲ್ಲರೂ ಇರ್ಬೋದು ಅಂದ್ಬಿಟ್ಟು ಹುಡುಕೊಂಡು ಹೋಗ್ತಾ ಇರ್ತಾಳೆ. ಆಗ ಹೋಪ್ ಓಡೋತಾ ಇರೋದು ಇವಳಿಗೆ ಕಾಣಿಸುತ್ತೆ. ಇದರಿಂದ ಇವಳು ಕೂಡ ಹೋಪ್ ನ ಮೀಟ್ ಮಾಡೋದಕ್ಕೆ ಅದ್ರ ಹಿಂದೆನೆ ಹೊಡ್ತಾಳೆ. ಅದಂತೂ ಕೈಗೆ ಸಿಗ್ತಾ ಇರೋದಿಲ್ಲ. ಕೊನೆ ಟೈಮಲ್ಲಿ ಒಂದ್ ಜಾಗದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ಇವಳು ಕೂಡ ಅದ್ರ ಹತ್ರ ಹೋಗ್ಬಿಟ್ಟು ನಾನು ನಿನಗೆ ನೆನಪಿದ್ದೀನ, ನಾನ್ ನಿನ್ ಫ್ರೆಂಡು, ಯಾಕೆ ನನ್ ಗುರ್ತಿಡಿತಲ್ಲ ನೀನು ಅಂತ ಕೇಳಿದಾಗ ಆ ಜಾಗ್ವಾರ್ ಕೂಡ ಇವಳ ಹತ್ರ ಗುರಾಯಿಸ್ಕೊಂಡ್ ಬರ್ತಾ ಇರುತ್ತೆ. ಆದ್ರೆ ಅದು ಇವಳನ್ನ ಗುರ್ತಿಡಿಯೋದಿಲ್ಲ, ಅಲ್ಲಿಂದ ಹೊರಡೋಗ್ಬಿಡುತ್ತೆ. ಇದರಿಂದ ಇವಳಿಗೆ ಬೇಜಾರಾಗ್ತಾ ಇರುತ್ತೆ. ನಾನು ನಿನ್ ನೆನಪಿಲ್ವಾ, ಯಾಕೆ ನಾನು ನಿನ್ ಫ್ರೆಂಡು ಅಂತ ಹಾಗೆ ಬೇಜಾರು ಮಾಡ್ಕೋತಾ ಇರ್ತಾಳೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಹಾಕಿದಂಗೆ ಇವ್ರಿಬ್ರು ಕೂಡ ಇಲ್ಲಿಂದ ಕಳ್ಸೋದಕ್ಕೆ ಎಲ್ಲ ಕೂಡ ತಯಾರಿ ಮಾಡ್ಕೋತಾ ಇರ್ತಾರೆ. ಡೋರಿಯಾನ ಟೀಮ್ ನ ಒಬ್ಬ ಅಸಿಸ್ಟೆಂಟ್ ಬಂದು ಹೇಳ್ತಾನೆ, ನೋಡಿ ಡ್ಯಾಮ್ ಕಟ್ಟೋದಕ್ಕೆ ನಿಮ್ ಜನಾಂಗದವ್ರ ಏನೋ ಪ್ರೊಟೆಸ್ಟ್ ಮಾಡ್ತಾ ಇದೀರಂತೆ, ಅದೆಲ್ಲ ಮಾಡಿದ್ರೆ ಸರೋಗೋದಿಲ್ಲ, ಇದು ನಮ್ ಬಾಸ್ ಕೊಟ್ಟಿರೋ ಆರ್ಡ್ರು, ನೀವೇನಾದ್ರು ನಮ್ ಮೀರಿದ್ರೆ ನಿಮ್ ಕತೆನೆಲ್ಲ ಮುಗಿಸ್ಬಿಡ್ತೀವಿ ಅಂತ ಹೆದರ್ಸ್ಬಿಟ್ಟು ಹೋಗ್ತಾನೆ. ಅವರೇನು ಕೂಡ ನಾವ್ ಅದನ್ನ ನಿಲ್ಲಿಸ್ತೀವಿ ನೋಡಿ ಅನ್ಬಿಟ್ಟು ಹಾಗೆ ಚಾಲೆಂಜ್ ಮಾಡ್ತಾನೆ. ಮತ್ತೆ ಅದೇ ಜಾಗಕ್ಕೆ ಒಂದು ಟೆಂಪೋ ಬರುತ್ತೆ. ಇದರಿಂದ ಆಟಮ್ನು ಇಬ್ಬರನ್ನು ಕೂಡ ಒಂದು ಟೆಂಪೋಗೆ ಹಚ್ಬಿಟ್ಟು ಇವಳನ್ನ ವಾಪಸ್ ನ್ಯೂಯಾರ್ಕ್ ಗೆ ಕಳಿಸ್ಬಿಡ್ತಾರೆ. ಇದನ್ನ ಜಾಗ್ವಾರು ನಿಂತ್ಕೊಂಡು ನೋಡ್ತಾ ಇರುತ್ತೆ. ಇದರಿಂದ ಆ ಒಂದು ಟ್ರಕ್ ನ ಫಾಲೋ ಮಾಡ್ಕೊಳ್ಳೋಕೆ ಶುರು ಮಾಡುತ್ತೆ. ಇವಳು ಕೂಡ ಟ್ರಕ್ ಅಲ್ಲಿ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಇವಳು ಕಣ್ಣಿಗೆ ಜಾಗ್ವಾರ್ ಕಾಣಿಸ್ಬಿಡುತ್ತೆ. ಇದರಿಂದ ಇವಳು ಆ ಟ್ರಕ್ ಇಂದ ಜಂಪ್ ಮಾಡಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಟೀಚರ್ ಕೂಡ ತಡಿತಾರೆ, ಎಲ್ಲಿ ಹೋಗ್ತಾ ಇದೀನಿ ಅಂತ. ನಾನು ಹೋಪ್ ನ ಕಾಪಾಡಕ್ ಹೋಗ್ತಾ ಇದೀನಿ, ನಾನು ತಡಿಬಿಡಿ ನೀವು ಅಂದ್ಬಿಟ್ಟು ಆ ಒಂದು ಓಡ್ತಾ ಇರೋ ಗಾಡಿಯಿಂದ ಜಂಪ್ ಮಾಡ್ಬಿಡ್ತಾಳೆ. ಜಂಪ್ ಮಾಡ್ಬಿಟ್ಟು ಕಾಡೊಳಗಡೆ ಓಡೋಗ್ಬಿಡ್ತಾಳೆ. ಆಂಜಲ್ ಅನ್ನು ಕೂಡ ಕಿರ್ಚಾಡಿ ಗಾಡಿನ ನಿಲ್ಲಿಸ್ತಾರೆ. ಇದರಿಂದ ಓನರ್ ತುಂಬಾ ಕಿರ್ಚಾಡ್ತಿದ್ಯಾ ನೀನ್ ಅಂದ್ಬಿಟ್ಟು ಅವಳನ್ನು ಕೂಡ ಗಾಡಿಯಿಂದ ಇಳಿಸ್ಬಿಟ್ಟು ಅವ್ರು ಗಾಡಿ ಎತ್ಕೊಂಡು ಹೊರಟೋಗ್ಬಿಡ್ತಾರೆ. ಆಂಜಲ್ ನೋಡ್ತಾಳೆ, ಈ ಕಡೆ ಆಟಮ್ ಕೂಡ ಕಾಣಿಸ್ತಾ ಇರೋದಿಲ್ಲ. ಮತ್ತೆ ಅವಳು ಸಾಕೊಂಡಿದ್ಲಲ್ಲ ಒಂದು ಕಿಟನ್ ಅಂತ ಪೆಟ್ಟು, ಅದು ಕೂಡ ಕಾಣಿಸ್ತಾ ಇಲ್ಲ. ಗಾಡಿ ಕೂಡ ಮಧ್ಯದಲ್ಲಿ ಕೈ ಬಿಟ್ಟು ಹೊಂಟೋಯ್ತು. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ ಇವಳಿಗೆ. ಈಗ ಇಲ್ಲಿ ಆಟಮ್ ಕಾಡೊಳಗಡೆ ಈ ಒಂದು ಜಾಗರ್ನ ಹುಡುಕೊಂಡು ಬರ್ತಾ ಇರ್ತಾಳೆ. ಇವಳನ್ನ ಹುಡುಕೊಂಡು ಈ ಆಂಜಲ್ ಕೂಡ ಅದೇ ಕಾಡೊಳಗಡೆ ಬರ್ತಾ ಇರ್ತಾಳೆ. ಹೀಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಈ ಒಂದು ಜಾಗವರು ಆಟಮ್ಗೆ ಸಿಗುತ್ತೆ. ಹಾಗೆ ಆಟಮ್ ನಾನು ನಿನಗೆ ನೆನಪಿದೀನ ಅಂತ ಪದೇ ಪದೇ ಅದನ್ನ ಹೇಳ್ತಾ ಇರ್ತಾಳೆ. ಹಾಗೆ ಈ ಜಾಗವರು ಮುಂದೆ ಬರ್ತಾನೆ ಇರುತ್ತೆ. ಇವಳು ಕೂಡ ಅದೇ ಜಾಗಕ್ಕೆ ಬಂದ್ಬಿಡ್ತಾಳೆ. ನೋಡ್ತಾಳೆ ಆ ಜಾಗವರು ಇವಳ ಹತ್ರ ಓಡ್ ಬಂದ್ಬಿಟ್ಟು ಇವಳನ್ನ ಹಗ್ ಮಾಡ್ಕೊಂಡ್ಬಿಡುತ್ತೆ. ಇದರಿಂದ ಇವಳಿಗೆ ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ. ಆಟಮ್ ಹಾಗೆ ಆ ಒಂದು ಹೋಪ್ ಜೊತೆಗೆ ಆಟ ಆಡ್ತಾ ಇರ್ತಾಳೆ. ಇದನ್ನೆಲ್ಲ ಈ ಆಂಜಲ ನೋಡ್ತಾ ಇರ್ತಾಳಲ್ಲ, ಹಾಗೆ ತನ್ನ ಫೋನ್ ಅಲ್ಲಿ ಇದನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಕೋತಾ ಇರ್ತಾಳೆ. ಆಟಮ್ ಕೂಡ ಆ ಒಂದು ಜಾಗ್ವಾರ್ನ ಹೀಗೆ ಮುದ್ ಮಾಡ್ತಾ ಇರ್ಬೇಕಾದ್ರೆ ಆಗ ಅಲ್ಲಿ 2 ಗನ್ ಶಾಟ್ಸ್ ಕೇಳಿಸುತ್ತೆ. ಇದರಿಂದ ಜಾಗ್ವಾರು ಒಂದ್ ಸೈಡ್ ಗೆ ಹೊಡೋಗುತ್ತೆ. ಏನಪ್ಪಾ ಅಂದ್ರೆ ಈ ಒಂದು ಜಾಗ್ವಾರ್ನ ಹಂಟ್ ಮಾಡೋದಕ್ಕೆ ಹಂಟರ್ಸ್ ಗಳು ಬಂದಿರ್ತಾರೆ. ಇದರಿಂದ ಇವರಿಬ್ರು ಕೂಡ ಜಾಗ್ವಾರ್ನ ಹಿಂದೆನೆ ಓಡೋಕೆ ಶುರು ಮಾಡ್ತಾರೆ. ಆ ಜಾಗ್ವಾರ್ ಕೂಡ ಶಿಸ್ತಾಗಿ ಓಡೋಗ್ಬಿಟ್ಟು ಒಂದು ನೀರ್ಗೆ ಜಂಪ್ ಹಾಕ್ಬಿಡುತ್ತೆ. ಇವರು ಕೂಡ ಅದೇ ನೀರ್ಗೆ ಜಂಪ್ ಆಗ್ತಾರೆ. ಹಾಗೆ ಮುಂದೆ ಹೋಗ್ತಾ ಇರ್ತಾರೆ. ಇವರು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿದ್ರೆ ಆ ಜಾಗ ಮಾತ್ರ ಸೂಪರ್ ಆಗಿರುತ್ತೆ. ಹಾಗೆ ಇವ್ರುಗಳು ಈಜು ಹೊಡಿತಾ ಆ ಜಾಗ್ವಾರ್ನ ಫಾಲೋ ಮಾಡ್ತಾ ಒಂದ್ ಜಾಗಕ್ಕೆ ಬರ್ತಾರೆ. ಆಂಜೆಲಾಗೆ ತುಂಬಾ ಭಯ ಆಗ್ತಾ ಇರುತ್ತೆ, ಈ ಜಾಗ್ವಾರ್ ಇಲ್ಲಿ ನನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತು ಅಂತ. ಅದಕ್ಕೆ ಆಟಮ್ ಕೂಡ ತಲೆ ಕೆಡ್ಸ್ಕೊಂಡ್ಬಿಡಿ, ಇವ್ ನನ್ನ ಫ್ರೆಂಡ್ ನಿನ್ಗೇನು ಮಾಡೋದಿಲ್ಲ ಅಂತ. ಇವಳಿಗೆ ಯಾಕೋ ತುಂಬಾ ಡೌಟ್ ಇರುತ್ತೆ. ಹಾಗಿದ್ರೆ ನೀವೇ ಈ ಜಾಗ್ವಾರ್ನ ಫ್ರೆಂಡ್ ಮಾಡ್ಕೊಳ್ಳಿ, ಅದ್ ಹೇಗ್ ಮಾಡುತ್ತೋ ಹಾಗೆ ಮಾಡಿ ಅದ್ ನಿನ್ ಫ್ರೆಂಡ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾಳೆ. ಇವಳು ಕೂಡ ಆ ಜಾಗ್ವಾರ್ ನೀರ್ ಕುಡಿತಾ ಇರುತ್ತೆ. ಇವಳು ಕೂಡ ಅದೇ ರೀತಿ ನೀರ್ ಕುಡಿಯಕ್ಕೆ ಹೋಗ್ತಾ ಇರ್ತಾಳೆ. ಆಗ ನೋಡಿದ್ರೆ ಆ ಜಾಗ್ವಾರು ನೀರಿಂದ ಆಚೆ ಎದ್ದು
ಬರ್ತಾ ಇರುತ್ತೆ. ಇವಳಿಗೆ ಡೌಟ್ ಬರುತ್ತೆ, ಇದೇ ಅಂತಕ್ಕೆ ಇದು ನೀರಿಂದ ಎದ್ದು ಆಚೆ ಬರ್ತೈತೆ ಅಂತ. ಹಾಗೆ ಆ ಜಾಗವರು ನೀರಿಂದ ಆಚೆ ಬಂದ್ಬಿಟ್ಟು ಒಂದು ಮರದ ಮೇಲೆ ಹೊಂಟೋಗ್ಬಿಡುತ್ತೆ. ಆಗ ಇವ್ರು ನೋಡ್ತಾರೆ, ನೀರೊಳಗಡೆಯಿಂದ ಒಂದು ಪೈಥಾನಿಡ್ ಹಾವು ಆಚೆ ಬರುತ್ತೆ. ಆಚೆ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಇವ್ರ ಹತ್ರ ಬರ್ತಾ ಇರುತ್ತೆ. ಇದನ್ನ ನೋಡಿದ ಇವರಿಬ್ರು ಆಂಜೆಲಾ ಫಸ್ಟ್ ಇವಳನ್ನ ಮರದ ಮೇಲೆ ಹತ್ತಿಸ್ಬಿಡ್ತಾಳೆ. ಇವಳು ಮರ ಹತ್ತಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಇವಳು ಫಸ್ಟ್ ಟೈಮ್ ಅಲ್ಲ, ಎಲ್ಲೂ ಆಚೆ ಬಂದೇ ಇರೋದಿಲ್ಲ, ಇವಳಿಗೆ ಮರ ಹತ್ತೋಕ್ ಆಗ್ತಾ ಇರೋದಿಲ್ಲ. ಅವಾಗ ಜಾಗ್ವರ್ ಇದನ್ನ ನೋಡ್ಬಿಟ್ಟು ಆ ಪೈಥಾನ್ ಜೊತೆಗೆ ಫೈಟ್ಗೆ ನಿಂತ್ಕೊಳ್ಳುತ್ತೆ. ಅದನ್ನ ಹಾಗೆ ಈಗ ಮಾಡಿ ಎದುರಿಸಿ ಆ ಪೈಥಾನಿಡ್ ಹಾವ್ನ ಅಲ್ಲಿಂದ ಎದುರಿಸಿ ಓಡಿಸ್ಬಿಡುತ್ತೆ. ಮತ್ತೆ ಇವ್ರುಗಳು ಕೂಡ ಈ ಒಂದು ಜಾಗ್ವರ್ನ ಫಾಲೋ ಮಾಡ್ಕೊಂಡು ಹೋಗಕ್ ಶುರು ಮಾಡ್ತಾರೆ. ಈಗ ಹೆಂಗಿದ್ರು ಇವ್ರಿಗೆ ಯಾವ ಕಡೆಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಈಗ ಫಾಲೋ ಮಾಡ್ಬೇಕಾಗಿರೋ ಜಾಗ್ವರ್ ಒಂದೇ, ಇದರಿಂದ ಜಾಗ್ವರ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗೋ ದಾರಿಲಿ ಆಂಜೆಲನ್ ಕೂಡ ಈ ಒಂದು ಜಾಗ್ವರ್ನ ಎಲ್ಲಿಗೆ ಅಂತ ಕೇಳಿದಾಗ ಅವಳು ಕೂಡ ಹೇಳ್ತಾಳೆ, ನಾನು ಇದನ್ನ ತಗೊಂಡು ವೈಲ್ಡ್ ಲೈಫ್ ಕ್ಯಾರಿಡೋರ್ ನಲ್ಲಿ ಇಡ್ತೀನಿ, ಅದಲ್ಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಪ್ರೊಟೆಕ್ಟ್ ಆಗಿರುತ್ತೆ ಅಂತ. ಇವಳಿಗೂ ಕೂಡ ಇದೊಂದು ಒಳ್ಳೆ ಐಡಿಯಾ ಅನ್ಸುತ್ತೆ. ಮತ್ತೆ ಇವರು ಈ ಜಾಗ್ವರ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಂಜೆಲಾ ಕೂಡ ಈ ಒಂದು ನೇಚರ್ ಬ್ಯೂಟಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾಳೆ. ಹಾಗೆ ನೋಡ್ತಿದ್ದಂಗೆ ಸಾಯಂಕಾಲ ಹೋಗ್ಬಿಡುತ್ತೆ. ಇದರಿಂದ ಇವರು ಒಂದು ಮರದ ಮೇಲೆನೆ ಮಲ್ಕೊಬೇಕಾಗಿರುತ್ತೆ. ಟೀಚರ್ಗೆ ಇದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ಅದರಿಂದ ಆಟಮ್ ನೋಡಿ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ವಾಪಸ್ ನ್ಯೂ ಇಯರ್ಗೆ ಹೋದ್ಮೇಲೆ ನೀವು ಇದನ್ನೆಲ್ಲ ಮಕ್ಳಿಗೆಲ್ಲ ಮತ್ತೆ ಟೀಚ್ ಮಾಡಿರಿ ಅಂತ ಹಾಗೆ ಹೇಳ್ಬಿಟ್ಟು ಇಬ್ರು ಕೂಡ ಆ ಒಂದು ಮರದ ಮೇಲೆ ಮಲ್ಕೋತಾರೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಆಟಮ್ ಮತ್ತೆ ಈ ಜಾಗ್ವರ್ ಜೊತೆಗೆ ನದಿಲಿ ಆಟ ಆಡ್ತಾ ಇರ್ತಾಳೆ. ಇದನ್ನೆಲ್ಲ ಆಂಜೆಲಾ ಮತ್ತೆ ಇದನ್ನೆಲ್ಲ ವಿಡಿಯೋ ಮಾಡ್ಕೋತಾ ಇರ್ತಾಳೆ. ಆಗ ಅಲ್ಲಿಗೆ ಈ ಜಾಗ್ವರ್ನ ಹಂಟರ್ಸ್ ಗಳಿಬ್ರು ಬರ್ತಾರೆ. ಬಂದಾಗ ಇವ್ರುಗಳು ಹಾಗೋಗ ಮಾಡಿ ಅವ್ರಿಗೆ ಯಾಮಾರಿಸ್ಬಿಟ್ಟು ನೀರೊಳಗಡೆನೆ ಮುಳುಕೊಂಡು ಬೇರೆ ಸೈಡ್ಗೆ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಮತ್ತೆ ಈ ಜಾಗ್ವರ್ನ ಒಂದು ಫಾಲೋ ಮಾಡಕ್ಕೆ ಶುರು ಮಾಡ್ತಾರೆ. ಆಂಜೆಲಾಗಂತೂ ಸಿಕ್ಕಾಪಟ್ಟೆ ಊಟೈಸಿತಾ ಇರುತ್ತೆ. ಎಲ್ಲೂ ಏನು ತಿಂದಿಲ್ವಲ್ಲ, ಬರೀ ನಡೀತಾ ಇದೀವಿ, ಅವಾಗಿಂದ ಏನು ತಿನ್ನೋಕ್ ಸಿಗೋದಿಲ್ವ ಈ ಕಾಡಲ್ಲಿ ಅಂತ. ಮತ್ತೆ ಹಾಗೆ ನಾವು ನಾರ್ತ್ ಸೈಡ್ಗೆ ಹೋಗ್ಬೇಕಾಗಿರೋದು, ನಾವು ನೋಡಿದ್ರೆ ವೆಸ್ಟ್ ಸೈಡ್ಗೆ ಹೋಗ್ತಾ ಇದೀವಿ, ನಾವು ಇನ್ನೂ ದಾರಿ ತಪ್ತಾ ಇದೀವಿ, ನಾವು ಕರೆಕ್ಟ್ ಸೈಡ್ಗೆ ಹೋಗ್ತಾ ಇಲ್ಲ ಅಂತ. ಆಟಮ್ ಕೂಡ ನಾವೇನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಸುಮ್ನೆ ನಾವು ಜಾಗ್ವರ್ನ ಫಾಲೋ ಮಾಡ್ಬೇಕಷ್ಟೇ, ಬನ್ನಿ ನಮ್ ಜೊತೆಗೆ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ಮತ್ತೆ ಮುಂದೆ ಹೋಗ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಈ ಆಟಮ್ ನ ಕಾಲಿಗೆ ಗಾಯ ಆಗ್ಬಿಟ್ಟಿದೆ ಅಂತ. ಇದರಿಂದ ಆಂಜೆಲಾ ಈ ಓರೆಯಿಂದ ಕೆಲವು ಔಷಧಿ ಹಾಕೋದನ್ನ ನೋಡ್ಕೊಂಡಿರ್ತಾಳೆ. ಅದೇ ರೀತಿ ಔಷಧಿನ ಈ ಆಟಮ್ ನ ಕಾಲಿಗೆ ತಂದು ಹಾಕ್ತಾ ಇರ್ತಾಳೆ. ಈಗ ಇಲ್ಲಿ ಆಂಜೆಲಾ ಮೇಲಿದ್ದಂತ ಇವಳಿಗೆ ಒಂದು ಕೆಟ್ಟ ಅಭಿಪ್ರಾಯ ಹೋಗ್ತಾ ಇರುತ್ತೆ. ಈಗ ಆಂಜೆಲಾ ಅಂದ್ರೆ ಇವಳಿಗೆ ಇಷ್ಟ ಆಗ್ತಾ ಬರ್ತಾ ಇರ್ತಾಳೆ. ಮತ್ತೆ ಆಂಜೆಲಾ ಹತ್ರ ಒಂದು ಸಾರಿನ ಕೇಳ್ತಾಳೆ, ಯಾಕಂದ್ರೆ ಇವಳು ಪೆಟ್ಟು ಕಳ್ದೋಗ್ಬಿಟ್ಟಿರ್ತಲ್ಲ ಕಿಟೇನ್ ಅಂತ, ಅದ್ರಿಂದ ನನ್ನಿಂದ ಅದು ಕಳ್ದೋಗಿದ್ದು ಕ್ಷಮಿಸ್ಬಿಡು ಅಂತ. ಇವಳು ಕೂಡ ಹೇಳ್ತಾ ಹೋಗಿ ಇವಳು ಒಂದು ಲೈಫ್ ಸ್ಟೋರಿನ ನೋಡು, ನಾನು ಮುಂಚೆ ಮನೆಯಿಂದ ಆಚೆನೆ ಬರ್ತಾ ಇರ್ಲಿಲ್ಲ, ನನಗೆ ಜನರು ಕಂಡ್ರೇನೆ ಆಗ್ತಾ ಇರ್ಲಿಲ್ಲ, ನಾನು ಯಾರ ಜೊತೆ ಬೆರೀತಾ ಇರ್ಲಿಲ್ಲ ಅಂತ. ಅವಾಗ್ಲೇ ನನ್ನ ಜೀವನದಲ್ಲಿ ಬಂದಿದ್ದು ಈ ಕಿಟನ್ ನನ್ನ ಒಂದು ಕಾರ್ ಕೆಳಗಡೆ ಸಿಗಾಕೊಂಡು ಇದ್ರ ಕಾಲು ಎರಡು ಮುರಿದೋಗ್ಬಿಟ್ಟಿತ್ತು. ಇದರಿಂದ ನಾನು ಅದಕ್ಕೆ ಸಹಾಯ ಮಾಡಿದೆ. ಅವಾಗಿಂದ ಈ ಕಿಟನ್ ನಾನು ಇಬ್ರು ಕೂಡ ತುಂಬಾ ಚೆನ್ನಾಗಿ ಫ್ರೆಂಡ್ ಆದೋ. ಮತ್ತೆ ಹಾಗೆ ಹೋಗ್ತಾ ಹೋಗ್ತಾ ನಾನು ಜನರ ಹತ್ರ ತುಂಬಾ ಚೆನ್ನಾಗಿ ಬರೆಯಕ್ಕೆ ಶುರು ಮಾಡ್ಕೊಂಡೆ. ಮನೆಯಿಂದ ಆಚೆ ಬಂದು ಈ ಟೀಚಿಂಗ್ ಕೆಲಸನ ಹುಡುಕೊಂಡೆ. ಇಷ್ಟಕ್ಕೆಲ್ಲ ಕಾರಣ ಆ ಕಿಟನ್ ಇರ್ಲಿಲ್ಲ ಅಂದ್ರೆ ನನ್ನ ಜೀವನ ಬದಲಾಗಿರ್ಲಿಲ್ಲ ಅಂತ ಹಾಗೆ ಹೀಗೆ ಫೀಲಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಮತ್ತೆ ಹಾಗೆ ನೈಟ್ ಆಗಿ ಹೋಗ್ಬಿಡುತ್ತೆ. ಇವರು ಕೂಡ ಅಲ್ಲೇ ಮಲ್ಕೋತಾರೆ. ಮತ್ತೆ ನಾಳೆ ಬೆಳಿಗ್ಗೆ ಆಗ್ತಿದ್ದಂಗೆ ಮತ್ತೆ ಪಯಣನ ಶುರು ಮಾಡ್ತಾರೆ. ಮತ್ತೆ ಹೀಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಜಾಗ್ವಾರು ಒಂದ್ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರುತ್ತೆ. ಇವರು ಕೂಡ ಏನ್ ನೋಡ್ತಾ ಇದೀವಿ ಅಂತ ಅವರು ಕೂಡ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಈ ಡೋರಿಯಾ ಟೀಮು ಇಲ್ಲೇ ಇರುತ್ತೆ. ಅಂದ್ರೆ ಪ್ರಾಣಿಗಳನ್ನ ಹಿಡ್ಕೊಂಡ್ ಬಂದ್ಬಿಟ್ಟು ಅವುಗಳನ್ನ ಮಾರ್ತಾರಲ್ಲ, ಆ ಒಂದು ಗ್ಯಾಂಗು ಇಲ್ಲೇ ಇರುತ್ತೆ. ಇದನ್ನೆಲ್ಲನೂ ಕೂಡ ಆಂಜೆಲಾ ವಿಡಿಯೋ ಮಾಡ್ಕೋತಾಳೆ. ಅವಾಗ ಅಲ್ಲಿಗೆ ಒಂದು ಹುಡುಗಿ ಬಂದ್ಬಿಟ್ಟು ಒಂದು ಕ್ರೊಕೊಡೈಲ್ ಮರಿನ ಮಾರ್ತಾ ಇರ್ತಾಳೆ. ಇದು ಯಾರಪ್ಪ ಅಂತ ನೋಡಿದ್ರೆ ಓರೆನ ಮಗಳಾಗಿರ್ತಾಳೆ, ಅಂದ್ರೆ ಆಟಮ್ ನ ಫ್ರೆಂಡು ಸೆಲಿ ಆಗಿರ್ತಾಳೆ. ಇದು ನೋಡಿ ಇವಳು ಕಿರ್ಚ್ಕೊಂಡ್ಬಿಡ್ತಾಳೆ. ಇಲ್ಲಿರೋ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಈ ಜಾಗ್ವಾರ್ ಸಿಕ್ತು ಅನ್ಬಿಟ್ಟು. ಇದರಿಂದ ಹಿಡೀರಿ ಅವಳನ್ನ ಅನ್ಬಿಟ್ಟು ಎಲ್ಲರೂ ಕೂಡ ಜಾಗ್ವಾರ್ ಮತ್ತೆ ಆಟಮ್ ನ ಹಿಡಿಯೋದಿಕ್ಕೆ ಇವ್ರ ಹಿಂದೆಗಡೆ ಓಡ್ತಾ ಇರ್ತಾರೆ. ಆಂಜೆಲಾ ಕದ್ದು ಮುಚ್ಚಿ ಇದನ್ನೆಲ್ಲಾನು ಕೂಡ ವಿಡಿಯೋ ಮಾಡ್ಕೋತಾ ಇರ್ತಾಳೆ. ಆ ಜಾಗ್ವಾರ್ ನ ಹಿಡಿಬೇಕು ಅನ್ಬಿಟ್ಟು ಕೆಲವರು ಈ ಒಂದು ಮತ್ಪರ್ ಇಂಜೆಕ್ಷನ್ ನ ಆ ಜಾಗ್ವಾರ್ಗೆ ಶೂಟ್ ಮಾಡ್ಬಿಡ್ತಾರೆ. ಇದರಿಂದ ಅದಲ್ಲೇ ಬಿದ್ದೋಗ್ಬಿಡುತ್ತೆ. ಮತ್ತೆ ಆಟಮ್ ನು ಕೂಡ ತನ್ನ ಜೊತೆಗೇನೆ ಎಳ್ಕೊಂಡು ಹೋಗ್ತಾ ಇರ್ತಾರೆ ಹಿಡ್ಕೊಂಡು. ಇದನ್ನೆಲ್ಲಾನು ಕೂಡ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಆಂಜೆಲಾ ಆ ಒಂದು ಬುಡಕಟ್ಟು ಜನದವ್ರಿಗೆ ತೋರಿಸ್ಬೇಕು ಅಂತ ಓಡೋಗ್ತಾ ಇರ್ತಾಳೆ. ಆಗ ಅಲ್ಲಿಗೆ ಈ ಸೆಲಿಯಾ ಕೂಡ ಬರ್ತಾಳೆ. ಬಂದ್ಬಿಟ್ಟು ಬಾ ನಿನ್ನ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಆ ಒಂದು ಗಾಡಿಲಿ ಇವರು ಈ ಒಂದು ಜಾಗದ ಹತ್ರ ಬರ್ತಾರೆ. ಬಂದ್ಬಿಟ್ಟು ಆ ಊರಿಗೆ ಆ ಒಂದು ವಿಡಿಯೋನ ತೋರಿಸ್ತಾಳೆ. ಇವರೆಲ್ಲ ಒಂದು ಸ್ಮಗ್ಲಿಂಗ್ ನ ಮಾಡ್ತಿದ್ರಲ್ಲ ಈ ಪ್ರಾಣಿಗಳನ್ನೆಲ್ಲ ಹಿಡ್ಕೊಂಡು ಆ ವಿಡಿಯೋನ ನೋಡ್ಬಿಟ್ಟು ಇದನ್ನ ತಗೊಂಡ್ ಹೋಗ್ಬಿಟ್ಟು ಚಾನಲ್ 13ಗೆ ಕೊಡು, ಅವ್ರು ಇದನ್ನ ಪಬ್ಲಿಷ್ ಮಾಡ್ತಾರೆ ವರ್ಲ್ಡ್ ವೈಡ್ ಅಂತ. ಮತ್ತೆ ಜಾಗ್ವಾರು ಮತ್ತೆ ಆಡಮ್ ನ ಕರ್ಕೊಂಡು ಎಲ್ಲಿಗೆ ಹೋದ್ರು ಅಂತ ಕೇಳಿದಾಗ ಆಗ ಸೆಲಿಯಾ ಅವರಿಬ್ಬರನ್ನ ಕರ್ಕೊಂಡು ಎಸೆಂಡರ್ಗೆ ಅವ್ರಗಳನ್ನ ಕರ್ಕೊಂಡು ಹೋಗ್ತಿದಾರೆ ಅಂತ. ಇವ್ರ ತಂದೆನೂ ಕೂಡ ಇದು ನಿನಗೆ ಹೆಂಗ್ ಗೊತ್ತು ಅಂತ ಕೇಳಿದಾಗ ಇವಳು ನಿಜನ ಹೋಗ್ಬಿಡ್ತಾಳೆ. ನಾನೊಂದು ಮೊಬೈಲ್ ತಗೊಳ್ಳೋದಕ್ಕೋಸ್ಕರ ಒಂದು ಕ್ರೊಕೊಡೈಲ್ ಮರಿನ ಅವ್ರಿಗೆ ಮಾರಕ್ ಹೋಗಿದ್ದೆ, ಸಾರಿ ಕೇಳ್ತಾಳೆ, ಮಾರಕ್ ಹೋಗಿದ್ದೆ ಅಂತ. ಇದರಿಂದ ಇವಳ ತಂದೆ ಇವಳಿಗೆ ಬೈತಾನೆ. ಮತ್ತೆ ಅವರೇ ನಾವು ಎಸೆಂಡರ್ ಹತ್ರ ಹೋಗ್ಬಿಟ್ಟು ಅವ್ರನ್ನ ಅಡ್ಡ ಹಾಕೋತೀವಿ, ಇನ್ನಾದಷ್ಟು ಬೇಗ ಇದನ್ನ ತಗೊಂಡೋಗಿ ಟಿವಿ ನ್ಯೂಸ್ ಅವ್ರಿಗೆ ಕೊಟ್ಬಿಡು ಅಂತ ಹೇಳಿ ಕಳಿಸ್ತಾರೆ. ಇವಳು ಕೂಡ ಸರಿ ಆಯ್ತು ಅನ್ಬಿಟ್ಟು ಗಾಡಿ ತಗೊಂಡು ಟಿವಿ ನ್ಯೂಸ್ ಹತ್ರ ಹೋಗಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಇಲ್ಲಿ ಇವ್ರಗಳನ್ನ ಒಂದು ಟ್ರಕ್ ಒಳಗಡೆ ಹಾಕೊಂಡು ತಗೊಂಡು ಹೋಗ್ತಾ ಇರ್ತಾರೆ. ಆಟಮ್ ಕೂಡ ಜಾಗ್ವಾರ್ ಜೊತೆಗೆ ಮಾತಾಡ್ತಾ ಇರ್ತಾಳೆ, ತಲೆ ಕೆಡ್ಸ್ಕೊಂಬೇಡ, ನಮ್ಮನ್ನ ಕಾಪಾಡೋದಕ್ಕೆ ಯಾರು ಬರ್ತಾರೆ ಅಂತ. ಆಂಜೆಲಾ ಸ್ಪೀಡಾಗಿ ಗಾಡಿನ ಓಡಿಸ್ಕೊಂಡು ಈ ಒಂದು ಟಿವಿ ನ್ಯೂಸ್ ಹತ್ರ ಬರ್ತಾರೆ. ಬಂದ್ಬಿಟ್ಟು ಟಿವಿಲಿ ಲೈವ್ ಗೆ ಹೋಗ್ಬಿಡ್ತಾಳೆ. ನೋಡಿ ಇಷ್ಟು ದಿನ ನೀವು ಡೋರಿಯಾ ನಿಮ್ಗೆಲ್ಲರಿಗೂ ಕೂಡ
ಕೂಡ ಸಹಾಯ ಮಾಡ್ತೀನಿ, ಇಲ್ಲಿ ಒಂದು ಡ್ಯಾಮ್ ನ ಕಟ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದಾಳಲ್ಲ, ಇವಳೊಬ್ಳು ದೊಡ್ಡ ಮೋಸ್ಕತಿ ಒಂದು ಇಲ್ಲಿಗಲ್ ಕೆಲಸನ ಮಾಡ್ತಾ ಇದ್ದಾಳೆ. ಇವಳು ಈ ಪ್ರಾಣಿಗಳನ್ನೆಲ್ಲ ಕೊಂದು ಅಥವಾ ಆ ಪ್ರಾಣಿಗಳನ್ನೆಲ್ಲ ಮಾರಿ ಅದನ್ನ ತುಂಬಾ ದುಡ್ಡು ಮಾಡ್ತಾ ಇದ್ದಾಳೆ. ಇವಳು ನಮ್ಮ ಪರಿಸರನ ಪೂರ್ತಿ ನಾಶ ಮಾಡ್ತಾ ಇದ್ದಾಳೆ. ಇದಕ್ಕೆಲ್ಲ ನೀವು ನಿಂತ್ಕೊಳ್ಳೇಬೇಕು, ಯಾಕಂದ್ರೆ ಇದೆಲ್ಲ ನಮ್ಮ ಒಂದು ಕರ್ತವ್ಯ. ನಾವು ಇವಳನ್ನ ಹೀಗೆ ಬಿಟ್ರೆ ಇವಳು ಇಡೀ ಪೂರ್ತಿ ಕಾಡನ್ನೇ ನಾಶ ಮಾಡಕ್ ಬಿಡ್ತಾಳೆ. ಮತ್ತೆ ಈ ಆಟಮ್ ನ ಒಂದು ವಿಷಯನೂ ಕೂಡ ಹೇಳ್ತಾಳೆ. ಈ ರೀತಿ ಒಂದು ಜಾಗ್ವಾರ್ ಹಿಂದೆ ಬಿದ್ದಿದ್ದಾಳೆ, ಈಗ ಈ ಜಾಗದಲ್ಲಿ ಬದುಕಿರೋದು ಒಂದೇ ಒಂದು ಜಾಗ್ವಾರ್, ಇದನ್ನ ನಾವು ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಮನುಷ್ಯರಾಗಿದ್ದೇ ವೇಸ್ಟ್. ಪ್ರಾಣಿಗಳು ಮನುಷ್ಯರುಗಳಿಗೆ ಏನು ಅಪಾಯ ಮಾಡೋದಿಲ್ಲ. ಅದಕ್ಕೆ ಈ ವಿಡಿಯೋನ ಸಾಕ್ಷಿ. ಇದರಲ್ಲಿರೋ ವಿಡಿಯೋನ ನೋಡಿ ಆ ಹುಡುಗಿ ಆ ಒಂದು ಜಾಗ್ವಾರ್ ಜೊತೆ ಎಷ್ಟು ಖುಷಿಯಾಗಿದ್ದಾಳೆ ಅಂತ ಆ ಒಂದು ವಿಡಿಯೋನ ತೋರಿಸ್ಬಿಡ್ತಾಳೆ. ಇದು ಎಲ್ಲಾ ಜನರು ಕೂಡ ನೋಡ್ತಾ ಇರ್ತಾರೆ. ಎಲ್ಲ ನೋಡ್ಬಿಟ್ಟು ಅವ್ರಿಗೂ ಕೂಡ ಒಂದು ಧೈರ್ಯ ಬರುತ್ತೆ, ಈ ಒಂದು ಪರಿಸರನ ಕಾಪಾಡಬೇಕು ಅಂದ್ಬಿಟ್ಟು. ಇಲ್ಲಿ ಇವ್ರುಗಳು ಆ ಜಾಗ್ವಾರ್ನ ಎಸೆಂಡರ್ಗೆ ತಗೊಂಡು ಹೋಗ್ತಿರ್ಬೇಕಾದ್ರೆ ಈ ಒಂದು ಕಾಡಿನ ಜನಾಂಗದವರು ಅಡ್ಡ ಹಾಕೋತಾರೆ. ಇಲ್ಲಿಗೆ ಹೋಗ್ತಿದ್ರೆ ಎಲ್ಗೂ ಹೋಗ್ಬಾರ್ದು ನೀವು ಅಂದ್ಬಿಟ್ಟು. ಈ ಡೋರಿಯಾನ ಕೆಲವು ಅಸಿಸ್ಟೆಂಟ್ ಗಳು ಇವ್ರಗಳಿಗೆ ಶೂಟ್ ಮಾಡಕ್ಕೆ ಅಂತ ಬರ್ತಾರೆ. ಆಗ ನೋಡ್ತಿದ್ದಂಗೆನೆ ಅಲ್ಲಿರೋ ಅಕ್ಕಪಕ್ಕ ಇದ್ದಂತ ಊರಿನ ಜನರೆಲ್ಲ ಬಂದ್ಬಿಟ್ಟು ಇವ್ರಗಳ ಮೇಲೆ ಹೊಡೆದು ಇವರೆಲ್ಲರನ್ನು ಕೂಡ ಹಿಡಿದು ಪೊಲೀಸ್ನವ್ರಿಗೆ ಹಿಡ್ ಕೊಟ್ಬಿಡ್ತಾರೆ. ಹಿಡ್ ಕೊಟ್ಟು ಇವಳನ್ನ ಕೂಡ ಹಾಕಿದ್ದಂತ ಒಂದು ಟ್ರಕ್ ಬಾಗ್ಲು ಓಪನ್ ಮಾಡ್ತಾರೆ. ನೋಡಿದಾಗ ಎಲ್ಲರೂ ಕೂಡ ಇವಳಿಗೆ ಕಂಗ್ರಾಚುಲೇಷನ್ ಹೇಳ್ತಾ ಇವಳಿಗೆ ಒಂದು ಪ್ರೌಡ್ ಫೀಲ್ ಆಗಿರುತ್ತೆ. ಮತ್ತೆ ಆ ಒಂದು ಡೋರಿಯನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೊಂಟೋಗ್ಬಿಡ್ತಾರೆ ಜೈಲಿಗೆ. ಅಲ್ಲಿರೋ ಎಲ್ಲಾ ಜನರು ಕೂಡ ಈ ಆಟಮ್ ನ ಒಂದು ಧೈರ್ಯಕ್ಕೆ ಮೆಚ್ಚಿ ಅವಳನ್ನ ಹೋಗ್ಲುತ್ತಾ ಇರ್ತಾರೆ. ಮತ್ತೆ ಹಾಗೆ ಇವಳು ಆ ಒಂದು ಜಾಗ್ವಾರ್ ಜೊತೆಗೆ ಮತ್ತೆ ಕಾಡೊಳಗಡೆ ಹೋಗಿ ಅದ್ರ ಜೊತೆ ಹೀಗೆ ಆಟ ಆಡ್ತಾ ಇರ್ತಾಳೆ. ಮತ್ತೆ ನಾವು ನೆಕ್ಸ್ಟ್ ಸೀನ್ ಎಲ್ಲ ನೋಡ್ತೀವಿ, ಇವ್ರ ತಂದೆ ಎಡಿಸನ್ ಇವಳನ್ನ ಹುಡ್ಕೊಂಡು ಈ ಜಾಗಕ್ಕೆ ಬಂದಿರ್ತಾರೆ. ಮತ್ತೆ ಇವರಿಬ್ರು ಕೂಡ ಇವ್ರ ತಾಯಿ ಒಂದು ಸಮಾಧಿ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಆಟಮ್ ಕೂಡ ಇವಳ ತಂದೆಗೆ ಸಾರಿ ಕೇಳ್ತಾ ಇರ್ತಾಳೆ, ನಿಮ್ಗೆ ಹೇಳ್ದೆ ಕೇಳ್ದೆಲ್ಲ ಬಂದ್ಬಿಟ್ಟೆ ಅಂತ. ಇದರಿಂದ ಇವ್ರ ತಂದೆ ಕೂಡ ಏನ್ ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಇವ್ರಿಗೂ ಕೂಡ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇರುತ್ತೆ. ತನ್ನ ಮಗಳು ಒಬ್ಳೆ ಬಂದ್ಬಿಟ್ಟು ತನ್ನ ಫ್ರೆಂಡ್ ನ ಕಾಪಾಡಿದ್ಲು, ಮತ್ತೆ ಈ ಒಂದು ಜಂಗಲ್ ನೇ ಕಾಪಾಡಿದ್ಲು ಅಂತ. ಮತ್ತೆ ಇವ್ರ ತಂದೆನ ಕೂಡ ಡಿಸೈಡ್ ಮಾಡ್ಕೊಂಡ್ ಬಂದಿರ್ತಾರೆ, ಇವ್ರುಗಳು ಇನ್ಮೇಲೆ ಇಲ್ಲೇ ಜೀವನ ಮಾಡ್ಬೇಕು ಅನ್ಬಿಟ್ಟು. ಇದನ್ನ ಕೇಳ್ಬಿಟ್ಟು ಇವಳಿಗಂತೂ ತುಂಬಾ ಖುಷಿಯಾಗಿ ಹೋಗ್ಬಿಡುತ್ತೆ, ಇನ್ಮೇಲೆ ನಾವ್ ಇಲ್ಲೇ ಇರ್ಬೋದು ಅನ್ಬಿಟ್ಟು. ಹಾಗೆ ಇನ್ನೇನು ನೆಕ್ಸ್ಟ್ ಇವಳು ಆ ಜಾಗ್ವಾರ್ ಜೊತೆನೆ ತುಂಬಾ ಖುಷಿಯಿಂದನೆ ಈ ಒಂದು ಜಾಗದಲ್ಲಿ ಇರ್ತಾಳೆ. ಮತ್ತೆ ಈ ಟೀಚರ್ ಇಲ್ಲೋದ್ಲಪ್ಪ ಅಂದ್ರೆ ಈ ಟೀಚರ್ ಮತ್ತೆ ಎಡಿಸನ್ ಇಬ್ರು ಕೂಡ ಮದ್ವೆ ಆಗ್ಬಿಟ್ಟಿರ್ತಾರೆ, ಒಂದು ಹೊಸ ಜೀವನ ಶುರು ಮಾಡಿರ್ತಾರೆ ಇವರು ಕೂಡ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕು ಅಂದ್ರೆ ನಮ್ ಚಾನೆಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.